ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತೆ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಅವರೇ ಅಂತ ಕೂಡ ಇದೆ. SIT ಚಾರ್ಜ್ ಶೀಟ್ ಅಲ್ಲಿ ವಿರುದ್ಧ ಇದೆ ಸರ್. ನಾವು ಇದನ್ನೇ ಹೇಳಿದ್ವಿ ವಿಧಾನಸಭೆ ಒಳಗಡೆ ಚರ್ಚೆಯಲ್ಲಿ. ನಾನು ಇದನ್ನೇ ಹೇಳಿದ್ದೆ, FIRನಲ್ಲೇ ಮೋಸ ಮಾಡಿತ್ತು ಗೌರ್ಮೆಂಟು. ಯಾಕಂದರೆ ಶಿವಮೊಗ್ಗದಲ್ಲಿ ಸುಸೈಡ್ ಮಾಡ್ಕೊಂಡಿರ್ತಕ್ಕಂಥ ಇದರ ಅಧಿಕಾರಿ ಏನು ಬರೆದಿಟ್ಟಿದ್ರು ಅದನ್ನು ಅಷ್ಟನ್ನು ಕೂಡ FIRಲ್ಲಿ ತಂದಿರಲಿಲ್ಲ. ಅದರಲ್ಲಿ ಮಿನಿಸ್ಟ್ರನ್ನ ಬಚಾವ್ ಮಾಡಿತ್ತು ಸರ್ಕಾರ. ಇದನ್ನು ಮುಳುಗಿಸ್ಲಿಕ್ಕಾಗಿ ನಾಗೇಂದ್ರ ಅವ್ರನ್ನ ಸೇಫ್ ಮಾಡಲಿಕ್ಕಾಗಿಯೇ SITಯನ್ನು ರಚನೆ ಮಾಡಿದ್ದು. ಮತ್ತು ಅವತ್ತು ಎದೆ ತಟ್ಕೊಂಡು ಹೇಳಿದರು ನಾಗೇಂದ್ರ ಅವರು ಇದರಲ್ಲಿ ಇಲ್ಲ, ಇನ್ವಾಲ್ವ್ ಇಲ್ಲ ಅಂತೇಳಿ ಹೇಳಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮತ್ತೆ ಹೇಳಿದರು. ಹಾಗಾಗಿ SIT ಅವ್ರನ್ನ ಬಂಧಿಸುವಂಥ ಅದನ್ನು ಇನ್ವಾಲ್ವ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಲಿಲ್ಲ. ಯಾಕೆಂದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದಾಗ ಯಾವ SIT ಅಧಿಕಾರಿಗಳು ತಯಾರಾಗ್ತಾರೆ ಹೇಳಿ. ಹಾಗಾಗಿ ಅವ್ರನ್ನ ಕೈಬಿಟ್ಟರು. ಅದನ್ನು ಸಗಣಿ ಸಾರಿಸುವಂಥ ಕೆಲಸ SIT ಕಡೆಯಿಂದ ನಡೆದಿತ್ತು. ಅದಕ್ಕೆ ಈ ಸರ್ಕಾರವೇ ಕಾರಣ. ಇವತ್ತು ED ನಿಜ ಅಂಶಗಳನ್ನು ಎತ್ತಿ ತೋರಿಸಿದೆ. 21 ಕೋಟಿ ಬಳ್ಳಾರಿ ಚುನಾವಣೆಯಲ್ಲಿ ಬಳಸಿದೆ ಅಂತ. ಬಳ್ಳಾರಿನಲ್ಲಿ ಚುನಾಯಿತರಾಗಿರ್ತಕ್ಕಂಥ ಯಾರು ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ ಅವರು ರಿಸೈನ್ ಮಾಡಬೇಕು. ನೈತಿಕತೆಯ ಪ್ರಶ್ನೆ. ಈ ರೀತಿ ಬಡವರು, ಶೋಷಿತರು, ವಾಲ್ಮೀಕಿ ಜನಾಂಗಕ್ಕೆ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ ಹಣವನ್ನು ಬಳಸ್ಕೊಂಡು ಚುನಾವಣೆ ಮಾಡಿ ಗೆದ್ದು ಹೋಗಲಿಕ್ಕೆ ನಾಚಿಕೆ ಪಡಬೇಕು, ಹೇಸಿಗೆ ಪಡಬೇಕು. ಇದು ಕಾಂಗ್ರೆಸ್ಸಿನ ನೀಚತನದ ಪರಮಾವಧಿ. ಇದನ್ನು ಮಾಡಿದ್ದಾರೆ. ಇನ್ನೂ ಅನೇಕ ಹಗರಣಗಳು ಬಯಲಿ ಬರ್ತಾ ಇದ್ದಾವೆ. ಮೂಢ ಹಗರಣ ಬಯಲಿ ಬರ್ತಾ ಇದೆ. ಕೇವಲ 1.5 ವರ್ಷದ ಒಳಗಡೆ ಇಷ್ಟೊಂದು ಡಿಫೇಮ್ ಆಗಿರ್ತಕ್ಕಂಥ ಒಂದು ಗೌರ್ಮೆಂಟು ಕರ್ನಾಟಕ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇದು. ಹಾಗಾಗಿ ಈ ಸರ್ಕಾರ ಒಂದೊಂದು ದಿನ ನಡೆದಷ್ಟಕ್ಕೂ ಕೂಡ ಒಂದೊಂದು ಅಪಾಯ ಸಂಭವಿಸ್ತಾ ಇದೆ ಕರ್ನಾಟಕಕ್ಕೆ. ಕರ್ನಾಟಕದ ಜನರ ದೃಷ್ಟಿಯಿಂದ ಈ ಸರ್ಕಾರ ತೊಲಗಬೇಕು ಮತ್ತು ಮುಖ್ಯಮಂತ್ರಿಗಳು ತೊಲಗಬೇಕು. ನೋಡಿಮ್ಮ, ಮಕ್ಕಳು ಆಟ ಆಡ್ತಾ ಇದ್ದಾರೆ. ನೀನು ಕಳ್ಳ ಅಂತದ್ದು ಒಂದು ಮಗು, ಆ ಮಗು ಮತ್ತೊಂದು ಹೇಳುತ್ತೆ ನೀನು ಕಳ್ಳ ಅಂತ. ಇದು ಮಕ್ಕಳ ಆಟ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇವರಿಗೆ BJP JDS ಹಗರಣಗಳನ್ನು ಬಯಲಿಗೆ ಎಳಲಿಕ್ಕೆ 1.25 ವರ್ಷ ಬೇಕಾ? ಆರಂಭದಲ್ಲಿ ತೊಗೊಳ್ಬೋದಾಗಿತ್ತು. ಅಂದರೆ ನನ್ನ ಹುಳುಕನ್ನು ಕೆದಕಿದ್ರೆ ನಿನ್ನ ಬಿಡೋದಿಲ್ಲ ಅಂತ ಹೇಳುವಂಥ ಒಂದು ಥ್ರೆಟ್ನಿಂಗ್ ಇದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಸರ್ಕಾರ ತನ್ನನ್ನು ಬಚಾವ್ ಮಾಡ್ಕೊಳ್ಳಲಿಕ್ಕೆ ಏನು ಬೇಕಾದ್ರೂ ಹೇಳ್ತಾ ಇದೆ. ಜನರ ಮನಸ್ಸನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕೆ ನೋಡ್ತಾ ಇದೆ. ಒಂದು ಸರ್ಕಾರವಾಗಿ ನಡೀತಾ ಇಲ್ಲ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, 0 ಡೆವಲಪ್ಮೆಂಟ್ ವರ್ಷ ಇದು. 1.5 ವರ್ಷದಿಂದ ಒಂದು ಪೈಸೆ ಇಲ್ಲ. ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಕಾಮಗಾರಿಗಳ ಪೇಮೆಂಟನ್ನು ಕೂಡ ಈ ಸರ್ಕಾರದ ಅನೇಕ ಮಂತ್ರಿಗಳು ಕೊಡಲಿಕ್ಕೆ ಇಷ್ಟು ಪರ್ಸೆಂಟೇಜ್ ಅಂತ ಫಿಕ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರ ಡೆವಲಪ್ಮೆಂಟ್ ಮಾಡೋದಿಲ್ಲ. ಅವರವರು ಯಥಾಶಕ್ತಿ ಹಣ ಮಾಡ್ಕೊಂಡು ಹೋಗಲಿಕ್ಕೆ, ಭ್ರಷ್ಟಾಚಾರ ಮಾಡಲಿಕ್ಕೆ ಇವತ್ತು ಈ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.